ಅಣ್ಣ ಎಲ್ಲರಿಗೂ ನಮಸ್ಕಾರ. ಇವಾಗ ರಾಮೂರ್ ನಗರ್ ಸಿಗ್ನಲ್ ಇದ್ದೀನಿ. MG ರೋಡ್ಗೆ ಹೋಗ್ತಾ ಇದ್ದೀನಿ. ಬಾಡಿಗೆ ಪಿಕಪ್ ಇದೆ, ಅದರಿಂದ MG ರೋಡ್ಗೆ ಹೋಗ್ತಿದ್ದೀನಿ. ಇವಾಗ ಬೆಳಗ್ಗೆ ಇವಾಗ 8:30 ಆಗಿದೆ ಟೈಮು. ಎಷ್ಟು ಟ್ರಾಫಿಕ್ ಇದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇದು ಇವಾಗ ರಾಮೂರ್ ನಗರ್ ಸಿಗ್ನಲ್ ನಿಂತ್ಕೊಂಡಿರೋದು. ಇವಾಗ ಬಾನ್ಸವಾಡಿ ರೋಡ್ ಇದು. ಶೇಕ್ ಆಗಿದ್ರೆ ಸ್ವಲ್ಪ ಬೇಜಾರು ಮಾಡ್ಕೊಬೇಡಿ, ಯಾಕಂದರೆ ಇದು ಗ್ಲಾಸಲ್ಲಿ ನಾನು ಮಡಗಿರೋದು. ಸ್ವಲ್ಪ ವೈಬ್ರೇಷನ್ ಬಂದೇ ಬರ್ತದೆ. ತಪ್ಪಾಗಿ ಏನು ತಿಳ್ಕೊಳ್ಬೇಡಿ, ಏನು ಇಷ್ಟೊಂದು ವೈಬ್ರೇಷನ್ ಬರ್ತದೆ. ಟ್ರಾಫಿಕ್ ಅದಕ್ಕೆ ಜಾಸ್ತಿ ಆಗೋದು ಬೆಳಗ್ಗೆ. ಎಲ್ಲರೂ ಆ ಟೈಮಲ್ಲಿ 10 ನಿಮಿಷ ಮುಂಚೆನೇ ಯಾರು ಹೊರಡೋಲ್ಲ. ಎಲ್ಲ ಟೈಮಿಂಗ್ ಆಗೋದಕ್ಕೆ ಎಲ್ಲ ಹೊರಡ್ಬಿಡ್ತಾರೆ. ಯಾಕಂದರೆ ಮನೇಲಿ ಅಷ್ಟೊಂದು ಕೆಲಸ ಇರುತ್ತೆ ಎಲ್ಲರೂ. ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಬರೋದಕ್ಕೆ ಇಷ್ಟು ಟೈಮ್ ಹೋಗ್ಬಿಡ್ತಾರೆ. ಆಗ ರೋಡಲ್ಲಿ ಫುಲ್ ಜಾಮ್ ಆಗಿರುತ್ತೆ. ಎಷ್ಟು ಸೆಂಟ್ರಲಾಗಿ ಹೋಯ್ತಾಳೆ ನೋಡಿ ಆ ಹುಡುಗಿ ಹಿಂದೆ ಗಾಡಿ ಬರೋದು ಗೊತ್ತಾಯ್ತಲ್ಲ. ಇದು ಬಂದ್ಬಿಟ್ಟು ಕಮ್ಮನಹಳ್ಳಿಗೆ ಹೋಗೋ ಮೇನ್ ರೋಡ್ ಇದು. ಇಲ್ಲಿ ಕಮ್ಮನಹಳ್ಳಿ ಕಡೆ ಹೋಯ್ತದ ಅಂದರೆ ಕುಳಪ ಸರ್ಕಲ್ ಅಂತ ಹೇಳ್ತಾರೆ. ಈ ಆಟೋದ ಹಿಂದ್ಗಡೆ ಒಂದು ಮಡಗಾಡು ಬರ್ತಾರೆ ನೋಡಿ. ಈ ಮಡಗಾಡು ಬಂದ್ಬಿಟ್ಟು ಬರೀ 2 ವೀಲರ್ಗಳು ಗುದ್ದಿ ಅದು ಎಷ್ಟು ಬೆಂಡಾಗಿದೆ ನೋಡಿ. ಎಲ್ಲ ಆಟೋಗಳು ಹಿಂದ್ಗಡೆ ಅಷ್ಟೇ. ಈ ಬೈಕ್ಗಳು ಬಂದು ಗುದ್ದಿ ನಮ್ಮ ಮಡಗಾಡುಗಳೆಲ್ಲ ಬೆಂಡಾಗಿರುತ್ತೆ. ಏನೋ ಗೊತ್ತಾಗಿಲ್ಲಪ್ಪ. ಆ ಆಟೋಗೆ ಮಾತ್ರ ಬಂದ್ಬಿಟ್ಟು ಇವರು ಏನು ಮಾಡ್ತಾರೆ, ಬೈಕ್ಗಳು ಬಂದ್ಬಿಟ್ಟು ಅದು ಗುದ್ತಾರೆ. ಈ BMW ಕಾರ್ಗಳು, ದೊಡ್ಡ ಕಾರ್ಗಳು ಬರ್ತವೆ, ಅವರಿಗೆಲ್ಲ ಗುದ್ದಲ್ಲ ಅವರು. ಈ ನಮ್ಮಂಥವ್ರಿಗೆ ಆಟೋದವ್ರಿಗೆ ನೋಡಿ ಎಷ್ಟು ಬೆಂಡಾಗಿದೆ ನೋಡಿ. ಆಟೋದ ಹಿಂದ್ಗಡೆ ಕಾಣ್ತಾ ಇದೆ ನಿಮಗೆ. ಯಾಕೆ ಆಗ ದೊಡ್ಡ ಕಾರ್ಗಳು ಬರ್ತಲ್ಲ, ಅವುಗಳಿಗೆ ಗುದ್ಬೋದು ಇವರು. ಇವಾಗ ಬಂದು ಟೈಮು 8:50 ಆಗಿದೆ. ಟ್ರಾಫಿಕ್ ನೋಡಿ ಹೆಂಗಿದೆ ಅಂತ. 10 ಗಂಟೆ ಒಳಗಡೆ ಹೆಂಗಿರುತ್ತೆ ಅಂದರೆ ಇನ್ನೂ ನೋಡಿ ಗಾಡಿಗಳು ಕಾಣ್ತಾ ಇದೆಯಾ ಎಷ್ಟು ಉದ್ದ ಜಾಮ್ ಆಗಿದೆ ಅಂತ ನೋಡಿ. ಬಂದು ಯಾವ ಏರಿಯಾ ಅಂದರೆ ಲಿಂಗರಾಜಪುರ ಬ್ರಿಡ್ಜ್ ಹತ್ರ ಬರ್ತಾ ಇದೆ. ಕಮ್ಮನಹಳ್ಳಿ ಕಡೆ ಮುಂದೆ ಬಂದರೆ ಲಿಂಗರಾಜಪುರ ಬರ್ತಾರೆ, ಆ ಏರಿಯಾ ಇದೆ. ಇವಾಗಲೇ ಇಷ್ಟು ಟ್ರಾಫಿಕ್ ಅಂದರೆ 9:30 10 ಗಂಟೆ ಆಯ್ತು ಅಂತ ಇಟ್ಕೊಳ್ಳಿ. ಫುಲ್ಲು ಇನ್ನೂ ಅಯ್ಯೋ ಇಷ್ಟು ನಿಧಾನಕ್ಕೆ ಗಾಡಿಗಳು ಹೋಯ್ತು ಅಂದರೆ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಇದರಲ್ಲೇ ಗಾಡಿ ಮೂವ್ ಮಾಡಬೇಕು. ಎಷ್ಟು ಕಿಲೋಮೀಟ್ರ್? 2 ಕಿಲೋಮೀಟ್ರ್ ಗಂಟ ಮಾಡಬೇಕು ಒಂದೊಂದು ಸಲ. ಕಾಣ್ತಾ ಇದೆ ನಮಗೆ ಎಷ್ಟು ಟ್ರಾಫಿಕ್ ಇದೆ ಅಂತ ನೋಡಿ. ಬಂದ್ಬಿಟ್ಟು ಲಿಂಗರಾಜಪುರ ಬ್ರಿಡ್ಜ್ ನೋಡಿ. ಬಸ್ಸಿನೆಲ್ಲ ಬಿಟ್ಟಿದ್ದಾರೆ. ಇದೆ ಇಂಡಿಯನ್ ಎಕ್ಸ್ಪ್ರೆಸ್ ಕಾಣ್ತಾ ಇದೆಯಾ ಮುಂದ್ಗಡೆ. ಈ ಸಿಗ್ನಲ್ ಅನ್ನ ಇಂಡಿಯನ್ ಎಕ್ಸ್ಪ್ರೆಸ್ ಸಿಗ್ನಲ್. ಸ್ಟ್ರೈಟ್ ಹೋದ್ರೆ MG ರೋಡ್ಗೆ ಹೋಗೋದು. ಲೆಫ್ಟ್ ತೊಗೊಂಡ್ರೆ ಹಲ್ಸೂರು ಎದುರು ಹೋಯ್ತು, ಆ ಕಡೆ ಹೋಯ್ತದೆ. ಲೆಫ್ಟ್ ತೊಗೊಂಡ್ರೆ ನಾನಿವಾಗ ಸ್ಟ್ರೈಟ್ ಹೋಗ್ಬೇಕು, ಯಾಕಂದರೆ ನನಗೆ MG ರೋಡ್ ಕಡೆ ಹೋಗ್ಬೇಕಲ್ವ. ಇದು ಬಂದ್ಬಿಟ್ಟು ಚಿನ್ನಸ್ವಾಮಿ ಅಂದರೆ MG ರೋಡ್. ಲೆಫ್ಟ್ ತೊಗೊಂಡ್ರೆ MG ರೋಡ್, ರೈಟ್ ತೊಗೊಂಡ್ರೆ ಕಸ್ತೂರಿಬಾ ರೋಡು. ಸ್ಟ್ರೈಟ್ ಹೋಗ್ಬಿಟ್ರೆ ನಾವು ಶಿವಾಜಿನಗರ ಬಸ್ ಸ್ಟಾಪಲ್ಲಿ ಬಂದ್ಬಿಟ್ಟು. ಅಣ್ಣವ್ರೆ ಇದು ನೋಡಿ ಕಮರ್ಷಿಯಲ್, ಫುಲ್ ಕಮರ್ಷಿಯಲ್ ಸಿಟ್ಟಿದು. ವಿಡಿಯೋದಲ್ಲಿ ಏನಾದರೂ ನಾನು ಮಾತಾಡಿದರೆ ತಪ್ಪಿದ್ರೆ ಕ್ಷಮಿಸ್ಬಿಡಿ. ನನ್ನದು ಇದು 6ನೇ ವಿಡಿಯೋ. ಅದರಿಂದ ಬಂದ್ಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಇರ್ತದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ದೊಡ್ಡ ಮನಸ್ಸು ಮಡಗಿದ್ರೆ ನಾನು ಅಡ್ಜಸ್ಟ್ ಮಾಡಿ ನಿಮ್ಮ ಮೇಲೆ ತೋರಿಸ್ಬೋದು. ಅಂದರೆ ತುಂಬ ವೀಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ. ಎಲ್ಲ ಕಮರ್ಷಿಯಲ್ ಸೈಟಿಗೆ ಸೇರಿರೋದು. ಯಾಕೆಂದರೆ
ಫಸ್ಟ್ ಟೈಮಲ್ಲ 1 ವರ್ಷ ಎಲ್ಲ ಆಗ್ಬಿಟ್ಟಿದ್ರೆ ನಮ್ಗೆ ಇನ್ನೂ ಫುಲ್ ಟ್ರೈನಿಂಗ್ ಬರ್ತದೆ ಮಾತಾಡೋಕ್ಕೆ. ಅದರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಏನಾದರೂ ಇದ್ದರೆ ತಪ್ಪಿದ್ರೆ ಕ್ಷಮಿಸ್ಬೇಡಿ. ನಾನು ನಿಮ್ಮ ಹತ್ರ ಹೇಳಿದ್ದೆ, ನಾನು ಬೆಂಗಳೂರಲ್ಲಿ ಎಲ್ಲ ತೋರಿಸ್ತೀನಿ. ಬೆಂಗಳೂರು ಮಾತ್ರ ಅಲ್ಲ, ಎಲ್ಲ ಏರಿಯಾಗೆ ಹೋಗ್ಬಿಡ್ತೀವಿ. ಈ ಏರಿಯಾ ಅಂತಲ್ಲ, ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಇದೆ ಎಲ್ಲ ಜಿಲ್ಲೆಗೆ ಹೋಗ್ತೀವಿ. ಸ್ವಲ್ಪ ಟೈಮ್ ಹಿಡಿತದೆ, ಇವಾಗಲೇ ಹಿಡಿಯಲ್ಲ, ಸ್ವಲ್ಪ ಟೈಮ್ ಹಿಡಿತದೆ. ನಾವು ಮಾಡ್ತೀವಿ ವಿಡಿಯೋ, ಎಲ್ಲ ಕಡೆನೂ ಮಾಡ್ತೀವಿ. ಆದರೆ ಏನಾದ್ರು ತಪ್ಪಿದ್ರೆ ಕ್ಷಮಿಸ್ಬೇಡಿ ನಮ್ಮದು. ಅವರ ವಿಡಿಯೋದಲ್ಲಿ ಸ್ವಲ್ಪ ಹಂಗೆ ಹಿಂಗೆ ಮಾತಾಡೋದೆಲ್ಲ ತಪ್ಪಾಗಿ ಬಂದಿರ್ಬೋದು. ದಯವಿಟ್ಟು ಕ್ಷಮಿಸಿ. ಒಂದು 10 ಜನಕ್ಕೆ ಶೇರ್ ಮಾಡಿ. ನೀವು ಶೇರ್ ಮಾಡಿದ್ರೆ ನಾನು ಇನ್ನೂ ತುಂಬ ವಿಡಿಯೋಗಳನ್ನ ಮಾಡ್ತೀನಿ ಅಣ್ಣವ್ರೆ. ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ ನೋಡಿ, ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವಾ, ಸ್ವಲ್ಪ ಭಯ ಬರ್ತಾ ಇದೆ ಅವಾಗ. ಮತ್ತು ವಾಯ್ಸ್ ಚೆನ್ನಾಗಿ ಕೇಳೋಣ ಅಂತ ಹೇಳ್ತೀರಾ. ವಾಯ್ಸ್ ಬಂದ್ಬಿಟ್ಟು ಒಂದು ಬೈಕ್ ತೊಗೊಳ್ತೀನಿ. ಇವಾಗ ನನ್ನ ಹತ್ರ ಬಜೆಟ್ ಇಲ್ಲ. ಇವಾಗ ಮೊದಲು ಸ್ಕೂಲ್ ಇನ್ನೊಂದು ವಾರದಲ್ಲಿ ಎಲ್ಲ ಎಷ್ಟು ದೂರ ಜಾಮ್ ಆಗಿದೆ ಅಂತ ನೋಡಿ. ಆ ಕಡೆ ರೈಟ್ ಸೈಡಲ್ಲಿ ನೋಡಿ, ಒಂದೊಂದು ಸಲ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಎಲ್ಲ ಜಾಮ್ ಆಗಿದೆ ನೋಡಿ. ಇಲ್ಲಿ ನೋಡಿ ಎಷ್ಟು ಜಾಮ್ ಆಗಿರುತ್ತೆ ನೋಡಿ. ರೈಟಲ್ಲಿ ನಾನು ಹೇಳ್ತಾರೆ, ಲೆಫ್ಟಲ್ಲಿ ಅಲ್ಲ ಹೇಳ್ತಾರೆ, ನಾನು ಹೇಳ್ತಾರೆ ರೈಟಲ್ಲಿ ಹೇಳ್ತಾರೆ. ಬೆಳಿಗ್ಗೆ ಎಲ್ಲರಿಗೂ ಬಂದ್ಬಿಟ್ಟು ಅವ್ರು ಆಫೀಸ್ಗೆ ಹೋಗೋ ಟೈಮು, ಅದರಿಂದ ಅದೆಲ್ಲ ಜಾಮ್ ಆಗಿರ್ತಾವ. ಎಲ್ಲರೂ ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕು, ಅದಕ್ಕೆ ಎಲ್ಲರೂ ಇದು ಬಂದ್ಬಿಟ್ಟು ಎಲ್ಲಿ ಅಂದರೆ ಈಸ್ಟ್ ರೈಲ್ವೆ